ಪ್ರಾರ್ಥನೆ ಮಾಡುವ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆಯಿಂದ ಆತನನ್ನು ನಾವು ಮಹಿಮೆಪಡಿಸುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ದಿನವನ್ನು, ಈ ಒಂದು ವಾರವನ್ನು ನಮ್ಮ ಜೀವಿತದಲ್ಲಿ ನಿನ್ನ ನಮಗೆ ಕೊಟ್ಟಿದ್ದಿ, ಅದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಕರ್ತನೆ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯಲ್ಲಿ ಕರ್ತನೆ, ನಿನ್ನ ನಾಮವನ್ನು ನಾವು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಆಡುವಂತಹ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಈ ಎಲ್ಲ ಆರಾಧನೆ ದೇವರ ನಾಮದ ಮಹಿಮೆಗೋಸ್ಕರವಾಗಿ ಮಾರ್ಪಡುವುದಕ್ಕೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಮಾರ್ಚ್ ತಿಂಗಳ 2ನೇ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ಆತನ ನಾಮವನ್ನು ನಾವು ಹಾಡಿ ಹರಸಿ ಆತನನ್ನು ನಾವು ಮಹಿಮೆಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೋಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೋಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು
ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನ ಯೇಸುವೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ನಾನು ಸಾವಿಗೆ ಎದರೇನು ನಿತ್ಯ ಜೀವವನ ಪಡದೆ ನಾನು ಸಾವಿಗೆ ನಿತ್ಯ ಜೀವವನ ಪಡದೆ ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ದೇವರಾಮಕ್ಕೆ ಸ್ತೋತ್ರವಾಗಲಿ. ನಾವು ಹಾಡಿದ ರೀತಿಯಲ್ಲಿ ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆನೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪ್ರತಿಯೊಬ್ಬ ಕ್ರೈಸ್ತನ ಈ ಲೋಕದ ಜೀವಿತ ಅನ್ನುವಂಥದ್ದು ತನ್ನ ಲಕ್ಷ್ಯಸ್ಥಾನವನ್ನು ಸೇರುವಂಥದ್ದು. ಆದುದರಿಂದಲೇ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡ್ರಿ. ನಾವು ಕ್ರೈಸ್ತರು ಯಾವ ಗುರಿ ಇಲ್ಲದೆ ಓಡುವಂಥವರಲ್ಲ. ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿ ಅನ್ನುವಂಥದ್ದು ಅದು ನಿತ್ಯತ್ವವಾಗಿದೆ. ನಿತ್ಯತ್ವವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಕೆಲವು ನಿದರ್ಶನಗಳನ್ನು ನಮಗೆ ಕೊಟ್ಟಿದ್ದಾನೆ. ಆ ನಿದರ್ಶನಗಳನ್ನು ಪಾಲಿಸಿ ನಾವು ನಮ್ಮ ಓಟವನ್ನು ಓಡುವಂಥವರಾಗಿರಬೇಕು. ನನ್ನ ಜ್ಞಾಪಕ ಸರಿ ಇದ್ದರೆ 1984-85 ಅನಿಸುತ್ತೆ ನಮ್ಮ ದೇಶ ಪ್ರಪ್ರಥಮವಾಗಿ ಒಲಿಂಪಿಕ್ ಪದಕವನ್ನು ಮಿಸ್ ಮಾಡಿಕೊಳ್ತು. ಕಾರಣ ಅಂದು ಓಡಿದಂತಹ ಮಹಿಳೆ ತನಗೆ ನೇಮಕವಾದ ಟ್ರ್ಯಾಕ್ನಲ್ಲಿ ಓಡದೆ ಮತ್ತೊಂದು ಟ್ರ್ಯಾಕಿಗೆ ತನ್ನ ಬದಲಾಯಿಸಿದರ ಫಲವಾಗಿ ಆ ಒಂದು ಪದಕದಿಂದ ವಂಚಿತರಾದಳು. ಪ್ರತಿಯೊಬ್ಬ ದೇವರ ಮಗಳಿಗೆ ದೇವರು ಒಂದು ಪಥವನ್ನು, ದಾರಿಯನ್ನು, ಟ್ರ್ಯಾಕನ್ನು ಇಟ್ಟಿದ್ದಾನೆ. ಆ ಟ್ರ್ಯಾಕಲ್ಲಿ ನಾವು ಓಡ್ತಾ ಇರಬೇಕು. ಇವುಗಳ ಮಧ್ಯದಲ್ಲಿ ಅನೇಕ ವಿಧವಾದಂತಹ ಆಶಾಪಾಶಗಳು ನಮ್ಮನ್ನು ಸುತ್ತಿಕೊಳ್ಳುವಂಥದ್ದಾಗಿದೆ. ಸೈತಾನನ ಗುರಿ ಎನ್ನುವಂಥದ್ದು ದೇವರು ನಮ್ಮ ಮುಂದಿಟ್ಟಿರುವಂತಹ ಗುರಿಯನ್ನು ತಲುಪಿಸದೇ ಇರುವಂಥದ್ದಾಗಿದೆ. ಒಂದು ಕಥೆ ಇದೆ. ಒಬ್ಬ ರಾಜ ತನ್ನ ಮಗಳ ವಿವಾಹಕ್ಕೋಸ್ಕರವಾಗಿ ಸಿದ್ಧತೆಯನ್ನು ಮಾಡ್ದ. ಆದರೆ ಒಂದೇ ಒಂದು ಕಂಡೀಷನ್, ಯಾರು ನನ್ನ ಮಗಳನ್ನು
ಓಟದ ಸ್ಪರ್ಧೆಯಲ್ಲಿ ಸೋಲಿಸುತ್ತಾರೋ ಅಂಥವರಿಗೆ ಮಾತ್ರ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೇನೆ. ಅನೇಕ ರಾಜಕುಮಾರರುಗಳು ಬಂದು ಪ್ರಯತ್ನಿಸಿದಾಗ್ಯೂ ಯಾರಿಂದಲೂ ಆಕೆಯನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಆಕೆ ಏನು ಮಾಡ್ತಾ ಇದ್ಲು, ಓಡುವಂತಹ ಸಂದರ್ಭದಲ್ಲಿ ತನ್ನೊಂದಿಗೆ ಬಂಗಾರದ ಕೆಲವು ಚೆಂಡುಗಳನ್ನು, ಬಂಗಾರದಿಂದ ಮಾಡಿದಂತಹ ಚೆಂಡುಗಳನ್ನು ತೆಗೆದುಕೊಂಡು ಯಾರಾದರೂ ತನಕ್ಕಿಂತ ಮುಂಚಿತವಾಗಿ ಓಡೋದಾದರೆ ಅದನ್ನು ಏನು ಮಾಡ್ತಾಳೆ, ಕೆಳಗಾಕ್ಬಿಡ್ತಾಳೆ. ಆಗ ಹಿಂದೆ ಬರುವಂತಹ ವ್ಯಕ್ತಿ ಆ ಬಂಗಾರದ ಚೆಂಡನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈಕೆ ಅತಿ ಶೀಘ್ರದಲ್ಲಿ ಮುನ್ನುಗ್ಗಿ ಜಯವನ್ನು ಹೊಂದುತ್ತಾ ಇದ್ಲು. ಹೀಗಿರುವಾಗ ಆ ರಾಜ್ಯದ ಒಬ್ಬ ಬಡ ರೈತ ಈಕೆಯೊಂದಿಗೆ ಓಡುವುದಕ್ಕೆ ತೀರ್ಮಾನಿಸಿದ. ಈಕೆ ಅದೇ ತನ್ನ ಹಳೇ ಚಾಳಿಯನ್ನು ಪ್ರಾರಂಭಿಸುವುದಕ್ಕೆ ಪ್ರಾರಂಭ ಮಾಡಿದ್ಲು. ಆದರೆ ಈ ಬಡ ಯುವಕನ ಗುರಿ ಅನ್ನುವಂಥದ್ದು ಈ ಬಂಗಾರದ ಚೆಂಡುಗಳನ್ನು ಹೊಂದಿಕೊಳ್ಳುವಂಥದ್ದಲ್ಲ, ಈ ರಾಜಕುಮಾರಿಯನ್ನು ಮದುವೆಯಾಗಿ ಇಡೀ ಸಾಮ್ರಾಜ್ಯದ ಅರಸನಾಗಿ ಮಾರ್ಪಡುವಂಥದ್ದು. ಆತ ಓಡಿ ಆ ಒಂದು ಓಟದಲ್ಲಿ ಆತ ಜಯಶಾಲಿಯಾಗಿ ಆಕೆಯನ್ನು ಮದುವೆಯಾದ ಒಂದು ಕತೆ ಮಾತ್ರ ಇದು. ಪ್ರತಿ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಒಂದು ಗುರಿಯನ್ನು ಇಟ್ಟಿದ್ದಾನೆ. ಆ ಗುರಿಯನ್ನ ನಾವು ದೃಷ್ಟಿಸಿ ಓಡುವಂಥವರಾಗಿರಬೇಕು. ನಮಗಿರುವಂತಹ ಗುರಿ ಏನಾಗಿದೆ? ನಿತ್ಯತ್ವವನ್ನು ಹೊಂದಿಕೊಳ್ಳುವಂಥದ್ದು. ಈ ತಾತ್ಕಾಲಿಕವಾದ ಜೀವಿತವನ್ನ ನಾವು ಪೂರೈಸಿ 30, 40, 50, 60, 70, 80 ವರ್ಷಗಳ ನಂತರವಾಗಿ ನಮ್ಮ ಶ್ವಾಸ ಈ ಭೂಮಿಯೊಂದಿಗೆ ಮುಕ್ತಾಯವಾಗುವಾಗ ನಮ್ಮ ನಿತ್ಯತ್ವವನ್ನು ನಾವು ಎಲ್ಲಿ ಕಳೀತೇವೆ ಎಂಬ ಆ ಒಂದು ಗುರಿಯಲ್ಲಿ ನಾವು ಮುಂದಕ್ಕೆ ಹೋಗುವಂಥವರಾಗಿರಬೇಕು. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಈ ಲೋಕದಲ್ಲಿ ಕಷ್ಟಗಳು, ಪ್ರಯಾಸಗಳು, ಸಂಕಟಗಳು, ದುಃಖಗಳು, ವೇದನೆಗಳು ಬರುವಂಥದ್ದಾಗಿದೆ. ಆದರೆ ಇವ್ಯಾವುದು ನಮ್ಮನ್ನ ಆ ಗುರಿಯಿಂದ ದೂರ ತಳ್ಳುವಂಥದ್ದಾಗಿರಬಾರದು. ಇನ್ನು ಅನೇಕರು ಕ್ರಿಸ್ತ ನಂಬಿಕೆಯಿಂದ ಹಿಂಜಾರಿರುವಂತಹ ಕಾರಣ ಈ ಲೋಕದ ಆಶಾಪಾಶಗಳಿಗೆ ಒಳಪಟ್ಟವರಾಗಿ ಈ ಲೋಕದಲ್ಲಿ ಏನನ್ನಾದರೂ ಸಂಪಾದಿಸಬೇಕೆಂಬ ಬಯಕೆಯಿಂದ ಯಥಾರ್ಥವಾದ ಕ್ರೈಸ್ತತ್ವವನ್ನು ಬಿಟ್ಟು ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಆಡುವಂಥದ್ದು, ಹಿಂಸೆ ಸಂಕಟಗಳು ಬರಲಿ, ಏನೇ ಬರಲಿ, ನಾನು ನನ್ನ ಗುರಿಯನ್ನು ಮುಟ್ಟುವ ತನಕ ಓಡ್ತೇನೆ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದಳು, ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಅದರ ಕೊನೆ ಚೆನ್ನಾಗಿ ಹೇಳ್ತಾ ಇದೆ, ನಾನು ಸಾವಿಗೆ ಎದರೇನು, ನಿತ್ಯ ಜೀವವನ್ನ ಪಡೆದೆ. ಪೌಲನು ಹೇಳುವಂಥದ್ದು, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದು? ಕಷ್ಟವೋ, ಸಂಕಟವೋ, ಅನ್ನವಿಲ್ಲವಿರುವುದು, ವಸ್ತ್ರವಿಲ್ಲದಿರುವುದು, ಯಾವುದು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಾರದು. ಕಾರಣ ನನ್ನ ಗುರಿ ಒಂದೇ ಒಂದು, ನಿತ್ಯತ್ವದಲ್ಲಿ ನಾನು ಕಳಿಬೇಕು. ಈ ಲೋಕದ ಜೀವಿತ ತಾತ್ಕಾಲಿಕವಾಗಿರುವಂಥದ್ದು. ಈ ಲೋಕದಲ್ಲಿ ನಾವು ಅನುಭವಿಸುವಂತಹ ಕಷ್ಟಗಳು ತಾತ್ಕಾಲಿಕವಾಗಿರುವಂಥದ್ದು. ಈ ಲೋಕದಲ್ಲಿ ನಮಗೆ ಬರುವಂತಹ ರೋಗಗಳು ತಾತ್ಕಾಲಿಕವಾಗಿರುವಂಥದ್ದು. ಆದರೆ ನಿತ್ಯತ್ವ ಅದು ನಿತ್ಯ ನಿರಂತರವಾಗಿ ಇರುವಂಥದ್ದಾಗಿದೆ. ಸೊ ಹೀಗಿರುವುದರಿಂದ ದೇವರು ತನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ದೇವರು ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿರುವಂಥದ್ದು. ನಾವು ಈ ಲೋಕಕ್ಕೋಸ್ಕರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಈ ಲೋಕದ ಆಶಾಪಾಶಗಳಿಗೆ ಒಳಪಟ್ಟು ನಿತ್ಯ ನರಕಕ್ಕೆ ನಾವು ಪಾತ್ರರಾಗುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಿತ್ಯತ್ವದಲ್ಲಿ ನಾವು ಆತನೊಂದಿಗೆ
ನಮ್ಮ ದಿನಗಳನ್ನು ಕಳೆಯಬೇಕೆಂಬುದಾಗಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾನಿರುವಲ್ಲಿ ನೀವಿರಬೇಕು. ಸೊ ಇದು ದೇವರು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿ, ನಾನಿರುವಲ್ಲಿ ನೀವಿರಬೇಕು. ಸೊ ಅದರಿಂದ ನೀವು ಅದಕ್ಕೆ ತಕ್ಕ ಹಾಗೆ ಈ ಮರುಭೂ ಪ್ರಯಾಣದಲ್ಲಿ ನಿಮ್ಮ ಜೀವಿತವನ್ನ ಕ್ರಮಪಡಿಸಿ ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುತ್ತಿರುವಾಗ ನಮ್ಮ ಜೀವಿತ ಆ ನಿತ್ಯತ್ವಕ್ಕೋಸ್ಕರವಾಗಿ, ಆ ನಿತ್ಯತ್ವದ ಮಾರ್ಗದಲ್ಲಿ ನಾವು ಜೀವಿಸುತ್ತಿದ್ದೇವ ಎಂಬುವಂಥದ್ದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಾಕ್ಯ, ಒಂದು ಭಾಗವಾಗಿದೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಇಕ್ಕಟ್ಟಾದ ಬಾಗಿಲಿಂದ ಒಳಗೆ ಹೋಗಿರಿ. ಇಕ್ಕಟ್ಟಾದ ಬಾಗಿಲು, ನಿತ್ಯತ್ವ ಅನ್ನುವಂಥದ್ದು ಬಹಳ ಪ್ರಯಾಸಕರವಾಗಿರುವಂಥದ್ದಾಗಿದೆ. ನಾಶನಕ್ಕೆ ಹೋಗುವಂತಹ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಬಹು ಜನ ಹೋಗ್ತಾರೆ. ಆದರೆ ನಿತ್ಯ ಜೀವಕ್ಕೆ ಹೋಗುವಂತಹ ಬಾಗಿಲು ಇಕ್ಕಟ್ಟು, ದಾರಿ ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವಂಥವರು ಸ್ವಲ್ಪ ಜನ. ಕ್ರೈಸ್ತರೆಂಬುದಾಗಿ ಹೆಸರುಗೊಂಡಿರುವಂತಹ ನಾವುಗಳು ನಿತ್ಯತ್ವದ ಬಾಗಿಲನ್ನ, ನಿತ್ಯತ್ವದ ದಾರಿಯನ್ನ ಕಂಡುಕೊಂಡವರಾಗಿ ಅದರಲ್ಲಿ ನಾವು ನಡೆಯುತ್ತಿದ್ದೇವಾ ಅಥವಾ ನಾಶನದ ಮಾರ್ಗದಲ್ಲಿ, ನಾಶನದ ದಾರಿಯಲ್ಲಿ ಓಡುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟಿರುವಾಗ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. ಅನೇಕರು ಈ ಲೋಕವನ್ನು ಬಿಟ್ಟು ಆಗಲೇ ಹೋಗಿದ್ದಾರೆ. ಅನೇಕರು ಈ ಒಂದು ಸದ್ವರ್ತಮಾನವನ್ನು ಕೇಳಿಸಿಕೊಳ್ಳುವುದಕ್ಕೆ ಆಗದೆ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಅವರು ಮಲಗಿದ್ದಾರೆ. ಆದರೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು, ಸಂದರ್ಭವನ್ನು ಕೊಟ್ಟಿರುವಾಗ ಇದು ಕೇವಲ ವಾಡಿಕೆಯ ಒಂದು ಆರಾಧನೆಯಾಗಿ ಮಾರ್ಪಡದೆ ನಮ್ಮ ಜೀವಿತವನ್ನು ಪುನಃ ಪರಿಶೀಲಿಸುವಂತಹ, ಪುನಃ ಕ್ರಮಪಡಿಸಿಕೊಳ್ಳುವಂತಹ ಒಂದು ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಆಶಿಸುವಂಥವನ್ನು, ಪ್ರಾರ್ಥಿಸುವಂಥವನು ಆಗಿದ್ದೇನೆ. ಸೊ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಎನ್ನುವಂಥದ್ದು ವರ್ಷಿಪ್ ದಟ್ ಲಿಬರೇಟ್ಸ್, ಬಿಡುಗಡೆ ಮಾಡುವ ಆರಾಧನೆ. ಆರಾಧನೆ ಅಂದರೆ ಏನು? ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳು ನಿರಂತರವಾಗಿ ಉಪಯೋಗಿಸುವಂತಹ ಒಂದು ಪದ ಆರಾಧನೆ, ವರ್ಷಿಪ್. ವಾಟ್ ಈಸ್ ವರ್ಷಿಪ್? ಆರಾಧನೆ ಅಂದರೆ ಏನು? ಅನೇಕರು ಆರಾಧನೆ ಎಂಬ ಪದದ ಅರ್ಥವನ್ನ ಗ್ರಹಿಸದೆ ಆರಾಧಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪಿ ಡಿ ದೇವಾನಂದಂ ಎಂಬುದಾಗಿ ಹೇಳುವಂತಹ ಒಬ್ಬ ದೈವಶಾಸ್ತ್ರಜ್ಞ, ಭಾರತ ದೇಶದ ದೈವಶಾಸ್ತ್ರಜ್ಞ ಹೇಳಿರುವಂತಹ ಒಂದು ಮಾತು, ವರ್ಷಿಪ್ ಇಸ್ ನಾಟ್ ಎ ಎಮೋಷನಲ್ ರೆಸ್ಪಾನ್ಸ್. ಆರಾಧನೆಯು ಉದ್ವೇಗದ ಭಾವನಾತ್ಮಕದ ಒಂದು ಪ್ರಕ್ರಿಯೆಯಲ್ಲ. ಇಂದು ಅನೇಕರು ಉದ್ವೇಗದಲ್ಲಿ, ಎಮೋಷನಲ್ ಅಲ್ಲಿ ದೇವರನ್ನು ಆರಾಧಿಸುವಂಥದ್ದನ್ನು ನೋಡ್ತೇವೆ. ಆ ಉದ್ವೇಗ ಅನ್ನುವಂಥದ್ದು ಆತ್ಮನ ತುಂಬುವಿಕೆ ಎಂಬುದಾಗಿ ತಪ್ಪಾಗಿ ಗ್ರಹಿಸುವಂಥದ್ದು. ಅನೇಕರು ಉದ್ವೇಗದಿಂದ ಅಳುತ್ತಾರೆ, ಕೆಲವರು ನಗ್ತಾರೆ, ಕೆಲವರು ಕಿರ್ಚುತ್ತಾರೆ. ಈ ಉದ್ವೇಗದ ಪ್ರಕ್ರಿಯೆಯನ್ನ ಆರಾಧನೆ ಎಂಬುದಾಗಿ ಹೇಳುವಂತಹ ಒಂದು ದೊಡ್ಡ ಗುಂಪು ಜನ ನಮ್ಮ ಮಧ್ಯದಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇವರು ಹೇಳಿರುವಂಥದ್ದು ಆರಾಧನೆಯು ಭಾವನಾತ್ಮಕವಾದ ಅಥವಾ ಉದ್ವೇಗದ ಒಂದು ಪ್ರಕ್ರಿಯೆಯಲ್ಲ. ವರ್ಷಿಪ್ ಇಸ್ ನಾಟ್ ಎ ಎಮೋಷನಲ್ ರೆಸ್ಪಾನ್ಸ್ ಬಟ್ ಎ ಟೋಟಲ್ ಕಮಿಟ್ಮೆಂಟ್ ಆಫ್ ಲೈಫ್.
ಅದು ಜೀವನದ ಸಂಪೂರ್ಣವಾದ ಬದ್ಧತೆಯಾಗಿದೆ. ಕಮಿಟ್ಮೆಂಟ್ ಟು ಹೂಮ್? ಟು ಗಾಡ್. ಸೊ ಜೀವನವನ್ನ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಂತದ್ದಾಗಿದೆ ಆರಾಧನೆ. ಆದುದರಿಂದಲೇ ಅಪೊಸ್ತಲನಾದ ಪೌಲನು ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿರುವಂತದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಟ್ ಇಸ್ ಎ ಟೋಟಲ್ ಕಮಿಟ್ಮೆಂಟ್ ಟು ಗಾಡ್. ವರ್ಷಿಪ್ ಇಸ್ ನಾಟ್ ಎ ಎಮೋಷನಲ್ ರೆಸ್ಪಾನ್ಸ್. ಅದು ಒಂದು ಉದ್ವೇಗದ ಪ್ರಕ್ರಿಯೆಯಲ್ಲ, ಶಬ್ದದಿಂದ ಮಾತನಾಡುವಂಥದ್ದಲ್ಲ ಆರಾಧನೆ. ಇಟ್ ಇಸ್ ಎ ಎಮೋಷನಲ್. ಆರಾಧನೆ ಅನ್ನುವಂಥದ್ದು ಇಟ್ ಇಸ್ ಎ ಟೋಟಲ್ ಕಮಿಟ್ಮೆಂಟ್. ಇವರು ಹೇಳಿರುವಂಥದ್ದು, ವರ್ಷಿಪ್ ಇಸ್ ಎ ಮೀಟಿಂಗ್ ಪಾಯಿಂಟ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್. ಆರಾಧನೆ ಅನ್ನುವಂಥದ್ದು ದೇವರು ಮತ್ತು ಮನುಷ್ಯನು ಸಂಧಿಸುವಂತಹ ಒಂದು ಕೇಂದ್ರ ಬಿಂದು ಎಂಬುದಾಗಿ. Where man surrender himself to God and receive new life and power. ಸೊ ಅಲ್ಲಿ ಮನುಷ್ಯ ದೇವರನ್ನ ಸಂಧಿಸಿ ಹೊಸ ಶಕ್ತಿಯನ್ನ, ಹೊಸ ಜೀವನವನ್ನ ಪಡಕೊಳ್ಳುವಂತದ್ದಾಗಿದೆ ನಿಜವಾದ ಆರಾಧನೆ. ಇದು ಅನೇಕರು ಗಂಟೆಗಟ್ಟಲೆ ನಿಂತು ಹಾಡಾಡುವಂಥದ್ದನ್ನ, ಕುಣಿದಾಡುವಂಥದ್ದನ್ನ, ನಗಾಡುವಂಥದ್ದನ್ನ, ಅಳುವಂಥದ್ದನ್ನ ಆರಾಧನೆ ಎಂಬುದಾಗಿ ನೆನೆಸಿ ಇಂತಹ ಸ್ಥಳಗಳಿಗೆ ಓಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅನೇಕರಿಗೆ ಆರಾಧನೆಯ ಆ ಮೌಲ್ಯ ಏನೆಂಬುದಾಗಿ ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ಆರಾಧನೆ ಎನ್ನುವಂಥದ್ದು ಏನಾಗಿದೆ? ಇಂದು ಅನೇಕ ಮೇನ್ಲೈನ್ ಸಭೆಗಳಲ್ಲಿ ಅನೇಕ ವಿಶ್ವಾಸಿಗಳು ಮುಂಜಾನೆಯಲ್ಲಿ ಅವರ ಆಲಯದಲ್ಲಿ ಅವರ ಆರಾಧನೆಯನ್ನು ಮುಗಿಸಿ ಈ ರೀತಿಯಾಗಿ ಕುಣಿದಾಡುವಂತಹ ಸ್ಥಳಗಳಿಗೆ ಆರಾಧನೆ ಎಂಬ ಹೆಸರಿನಲ್ಲಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಾಟ್ ಇಸ್ ವರ್ಷಿಪ್? ಆರಾಧನೆ ಅಂದರೆ ಏನು? ಇಟ್ ಇಸ್ ನಾಟ್ ಎನ್ ಎಮೋಷನಲ್ ರೆಸ್ಪಾನ್ಸ್. ಇದು ಒಂದು ಉದ್ವೇಗದ ಪ್ರಕ್ರಿಯೆಯಲ್ಲ. ಇಟ್ ಇಸ್ ಅ ಟೋಟಲ್ ಕಮಿಟ್ಮೆಂಟ್ ಆಫ್ ಅವರ್ ಲೈಫ್ ಟು ಗಾಡ್. ದೇವರಿಗೆ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸುವಂಥದ್ದಾಗಿದೆ. ಹಳೆ ಕಾಲದಲ್ಲಿ ನಾವು ನೋಡ್ತೇವೆ, ಆರಾಧನೆಗೆ ಯಜ್ಞಕ್ಕೆ ತರುವಂತಹ ಪಶು ಅದು ಪೂರ್ಣಾಂಗವಾಗಿರಬೇಕು. ಸೊ ಅದು ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವಂಥದ್ದಾಗಿದೆ. ಅದು ತನ್ನ ಜೀವವನ್ನು ಕಳಕೊಳ್ಳುವಂಥದ್ದಾಗಿದೆ. ಯಥಾರ್ಥವಾದ ಆರಾಧನೆ ಎನ್ನುವಂಥದ್ದು ನಮ್ಮನ್ನು ನಾವೇ ಕರ್ತನಿಗೋಸ್ಕರವಾಗಿ ಸಮರ್ಪಿಸುವಂಥದ್ದು. ನಮ್ಮ ಸ್ವವನ್ನ, ನಮ್ಮ ಅಹಂಕಾರವನ್ನ, ನಮ್ಮ ಅಹಂಭಾವವನ್ನ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವಂಥದ್ದು ನಿಜವಾದ ಆರಾಧನೆ. ಸೊ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನ ಆರಾಧಿಸುವುದಕ್ಕೆ ಬಂದಿರುವಾಗ ನಾವು ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂಥವರಾಗಿದ್ದೇವೆ. ಕಾಣುವಂತಹ ಉದ್ವೇಗದ ಯಾವ ಕಾರ್ಯಗಳು ಆರಾಧನೆಯ ಭಾಗವಲ್ಲ. ಆರಾಧನೆ ಅನ್ನುವಂಥದ್ದು ನಾನು ನನ್ನ ಸೃಷ್ಟಿಕರ್ತನನ್ನ ಭೇಟಿ ಮಾಡುವಂತಹ ಆ ಒಂದು ಸ್ಥಾನವಾಗಿದೆ. ಆರಾಧನೆ ಅನ್ನುವಂಥದ್ದು ಭಾನುವಾರದ ದಿನದಲ್ಲಿ ಒಂದು ಕಟ್ಟಡದಲ್ಲಿ ಕೂಡಿ ಬರುವಂಥದ್ದಲ್ಲ. ಆರಾಧನೆ ವೈಯಕ್ತಿಕವಾಗಿ ನನ್ನ ಜೀವಿತದಲ್ಲಿ ನನ್ನ ದೇವರೊಂದಿಗೆ ಒಂದಾಗುವಂಥದ್ದಾಗಿದೆ ಆರಾಧನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ
ಇಂತಹ ಒಂದು ಅನುಭವದಲ್ಲಿ ನಾವು ದೇವರನ್ನು ಆರಾಧಿಸ್ತಾ ಇದ್ದೇವೆ, ಅಥವಾ ಕೇವಲ ಬಾಹ್ಯವಾದಂತಹ ಕಾರ್ಯಗಳನ್ನು ನೋಡಿ? ಇದು ಅನೇಕರು ಸಭೆಗಳಿಂದ ಸಭೆಗಳಿಗೆ ಓಡಾಡುವಂಥದ್ದನ್ನು ನೋಡ್ತೇವೆ. ಕಾರಣ, ಇಲ್ಲಿನ ಆರಾಧನೆ ಸರಿ ಆಗ್ತಾ ಇಲ್ಲ, ಅಲ್ಲಿನ ಆರಾಧನೆ ಸರಿ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ಕೊಂಡು, ಅಂಟಿಲ್ ಅಂಡ್ ಅನ್ಲೆಸ್ ನಾವು ಸರಿಯಾಗದೆ ಹೋದರೆ ನಮ್ಮ ಆರಾಧನೆ ಎಂದಿಗೂ ಸರಿಯಾಗೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಐ ಆಫರ್ ಮೈ ಸೆಲ್ಫ್ ಟು ಗಾಡ್, ನಾನು ನನ್ನನ್ನೇ ದೇವರಿಗೆ ಸಮರ್ಪಿಸದೆ ಹೋದರೆ ನನ್ನ ಆರಾಧನೆ ದೇವರಿಗೆ ಸಮರ್ಪಕವಾಗೋದಿಲ್ಲ. ನನ್ನ ಅಹಂಭಾವವನ್ನ, ನನ್ನ ಕೆಟ್ಟತನವನ್ನ, ನನ್ನ ಹೊಟ್ಟೆ ಕಿಚ್ಚನ್ನ ನಾನು ತೆಗೆದು ಹಾಕದೆ ಹೋದರೆ, ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ, ಕಾಯಿನನ್ನು ಹೇಬೇಲನ್ನು ದೇವರನ್ನು ಆರಾಧಿಸುವುದಕ್ಕೆ ಹೋದ್ರು. ಯೆಹೋವನು ಹೇಬೇಲನ ಕಾಣಿಕೆಯನ್ನು ಸ್ವೀಕಾರ ಮಾಡ್ದ. ಕಾರಣ, ಹೇಬೇಲನ ಯಜ್ಞ, ಹೇಬೇಲನ ಮನಸ್ಥಿತಿ ಎರಡೂ ಒಂದೇ ಆಗಿತ್ತು. ಸೊ ನಮ್ಮ ಆರಾಧನೆಯನ್ನ ದೇವರು ಮೆಚ್ಚಬೇಕಾದ್ರೆ, ಆರಾಧನೆ ಅನ್ನುವಂಥದ್ದು ಹಾಡಾಡುವಂಥದ್ದಲ್ಲ ಪ್ರಿಯರೇ. ಆರಾಧನೆ ಅನ್ನುವಂಥದ್ದು ಕಿರಿಚಾಡುವಂಥದ್ದಲ್ಲ. ಆರಾಧನೆ ಅನ್ನುವಂಥದ್ದು ನನ್ನನ್ನೇ ದೇವರಿಗೆ ಪರಿಪೂರ್ಣತೆಯಲ್ಲಿ, ಪವಿತ್ರತೆಯಲ್ಲಿ ಸಮರ್ಪಿಸುವಂಥದ್ದು. ಆದುದರಿಂದ ನಾನು ಪೌಲನು ಹೇಳಿರುವಂಥದ್ದು, ಆಫರ್ ಯುವರ್ ಬಾಡಿ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ವಿವೇಕಪೂರ್ವಕವಾದ ಆರಾಧನೆ. ವಿವೇಕಪೂರ್ವಕವಾದ ಆರಾಧನೆ ಅಂದರೆ ನಾಟ್ ಇಂಟೆಲೆಕ್ಚುಯಲ್ ಆಗಿ ಬುದ್ಧಿಯಿಂದ ದೇವರನ್ನು ಆರಾಧಿಸುತ್ತೇನೆ ಎಂಬುದಾಗಿ ಅಲ್ಲ. ವಿವೇಕಪೂರ್ವಕವಾದ ಆರಾಧನೆ, ದೇವರು ಮೆಚ್ಚುವ ರೀತಿಯಲ್ಲಿ ದೇವರನ್ನು ಆರಾಧಿಸುವಂಥದ್ದು. ದೇವರು ಮೆಚ್ಚುವಂಥ ರೀತಿ ಒಂದೇ ಒಂದು, ವಿ ಶುಡ್ ಸಬ್ಮಿಟ್ ಅವರ್ಸ್, ನಾವು ನಮ್ಮನ್ನೇ ದೇವರಿಗೆ ಸಮರ್ಪಿಸುವಂಥದ್ದು. ನಾನು ಹೇಳಿದ ರೀತಿಯಲ್ಲಿ ಇಟ್ಸ್ ಎ ಮೀಟಿಂಗ್ ಪಾಯಿಂಟ್ ಬಿಟ್ವೀನ್ ಗಾಡ್ ಅಂಡ್ ಮೀ, ಬಿಟ್ವೀನ್ ಗಾಡ್ ಅಂಡ್ ಯು. ನೀನು ಮತ್ತು ದೇವರೊಂದಿಗೆ ಸಂಧಿಸುವಂಥ ಸ್ಥಳ. ಈ ದೇವರನ್ನ ಸಂಧಿಸಬೇಕಾದ್ರೆ, ಬಿಕಾಸ್ ಗಾಡ್ ಇಸ್ ಹೋಲಿ, ದೇವರು ಪರಿಶುದ್ಧನು. ಈ ಪವಿತ್ರನಾದ ದೇವರನ್ನ ನೀನು ಸಂಧಿಸಬೇಕಾದ್ರೆ ನೀನು ಪರಿಶುದ್ಧನಾಗಿರ್ಬೇಕು. ಆದುದರಿಂದಲೇ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂತದ್ದು, ಬಿ ಹೋಲಿ ಆಸ್ ಈಸ್ ಹೋಲಿ, ಆತನು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನೀವು ಪರಿಶುದ್ಧನಾಗಿರ್ರಿ. ವಿಥೌಟ್ ಹೋಲಿನೆಸ್, ಪವಿತ್ರತೆ ಇಲ್ಲದೆ ನಮ್ಮ ಸ್ತೋತ್ರವನ್ನ ದೇವರು ಕೇಳೋದಿಲ್ಲ, ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳೋದಿಲ್ಲ, ನಮ್ಮ ಹಾಡುಗಳನ್ನ ದೇವರು ಕೇಳೋದಿಲ್ಲ. ನಮ್ಮ ಪ್ರಾರ್ಥನೆ, ನಮ್ಮ ಸ್ತೋತ್ರ, ನಮ್ಮ ಆರಾಧನೆ ದೇವರಿಗೆ ಕೇಳಬೇಕಾದ್ರೆ, ಯೆಶಾಯನ ಪ್ರವಾದದ ಗ್ರಂಥದಲ್ಲಿ ನಾವು ನೋಡ್ತೇವೆ, ರಕ್ಷಿಸಲಾರದಂತೆ ಆತನ ಕಿವಿ ರಕ್ಷಿಸಲಾರದಂತೆ ಆತನ ಕೈ ಮೂಟುಗೈಯೆಲ್ಲ, ಕೇಳಲಾರದಂತೆ ಆತನ ಕಿವಿ ಮಂದವಾಗಿಲ್ಲ. ಆದರೆ ನಿಮ್ಮ ಅಪರಾಧಗಳು ನಿಮ್ಮನ್ನು ದೇವರಿಂದ ದೂರ ಅಗಲಿಸ್ತಾ ಇದೆ. ಸೊ ಅಂಟಿಲ್ ಅಂಡ್ ಅನ್ಲೆಸ್ ವಿ ಕನ್ಫೆಸ್ ಅವರ್ ಸಿನ್, ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಳ್ಳದೆ ಹೋದರೆ ದೇವರೊಂದಿಗೆ ಒಂದಾಗುವಂಥದ್ದು ಅಸಾಧ್ಯ. ನಾವು ದೇವರೊಂದಿಗೆ ಒಂದಾಗಬೇಕಾದ್ರೆ, ನಾನು ಮತ್ತು ದೇವರು ಒಂದು ಸ್ಥಾನದಲ್ಲಿ ಮೀಟ್ ಆಗಬೇಕಾದ್ರೆ, ಮೊದಲು ದೇವರು ಪರಿಶುದ್ಧನಾಗಿರೋ ಪ್ರಕಾರವಾಗಿ ನನ್ನನ್ನು ನಾನು ಪರಿಶುದ್ಧತೆಯಲ್ಲಿ ನಾನು ಪರಿಶುದ್ಧನಾಗಿ ಜೀವಿಸಿ, ಆಗ ಮಾತ್ರ ದೇವರೊಂದಿಗೆ ಒಂದಾಗುವಂಥದ್ದಿಗೆ ಸಾಧ್ಯ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಈ ಆರಾಧನೆಗೋಸ್ಕರವಾಗಿ ನಾವು ಸೇರಿ ಬಂದಿದ್ದೇವೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳಿದಂಥ ಒಂದು ಮಾತು, ಅದರ 12ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀನು ನನ್ನ ಜನರನ್ನ ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ಆರಾಧನೆ ಅನ್ನುವಂಥದ್ದು ನಮ್ಮ ಬಿಡುಗಡೆಯನ್ನ ನೆನಪು ಮಾಡುವಂಥದ್ದಾಗಿದೆ. ಪಾಪದ ಸಂಕೋಲೆಯಿಂದ, ಸೈತಾನನ ಸಂಕೋಲೆಯಿಂದ ಅಥವಾ ಬಂಧನದಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ
ವ್ಯಕ್ತಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬರುವಾಗ ಆತನು ಒಂದು ವಿಚಾರವನ್ನು ನೆನಪು ಮಾಡಿಕೊಳ್ತಾನೆ. ಒಂದು ಕಾಲದಲ್ಲಿ ನಾನು ಸೈತಾನನ ಸಂಕೋಲೆಯಲ್ಲಿ ಸೈತಾನನಿಂದ ಬಂಧಿಸಲ್ಪಟ್ಟವನಾಗಿದ್ದೆ, ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನನ್ನ ಸಂಕೋಲೆಗಳು ಬಿಚ್ಚಲ್ಪಟ್ಟದರ ಫಲವಾಗಿ ನಾನು ಇಂದು ದೇವರನ್ನ ಆರಾಧಿಸುತ್ತಿದ್ದೇನೆ. ಆರಾಧನೆ ನಮ್ಮ ವಿಮೋಚನೆಯನ್ನ, ನಮ್ಮ ಬಿಡುಗಡೆಯನ್ನ ನೆನಪು ಮಾಡುವಂಥದ್ದು. ಸೊ ಇಲ್ಲಿ ಸರ್ವಶಕ್ತನಾದ ಯೆಹೋವನು ಮೋಶೆಗೆ ಹೇಳುವಂಥದ್ದು, ಸೊ ನೀನು ನನ್ನ ಜನರನ್ನ ಐಗುಪ್ತದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ಅಂದ್ರೆ ಇದುವರೆಗೂ ದೇವರನ್ನ ಆರಾಧಿಸಿಲ್ಲ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಫರೋಹರನ ಕೈ ಕೆಳಗೆ ತಮ್ಮ ಜೀವಿತವನ್ನ ಬಹಳ ಪ್ರಯಾಸದ ಮೂಲಕ ಅವರು ತಳ್ಳುವಂತವರಾಗಿದ್ದಾರೆ. ನೋಡಿ, ಮೋಶೆ ತನ್ನ ಮಾವನಾದಂತಹ ಇತ್ರೋನನ ಮಂದೆಯನ್ನ ಬೇಯಿಸುತ್ತಿರುವಾಗ ಸರ್ವಶಕ್ತನಾದ ದೇವರು ಆತನಿಗೆ ಪ್ರತ್ಯಕ್ಷನಾಗ್ತಾನೆ. ನಾವು ನೋಡುವಂಥದ್ದು, ಯೆಹೋವನ ದೂತನು ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಆತನಿಗೆ ಕಾಣಿಸಿಕೊಂಡ. ಯಾರಿಗೆ? ಮೋಶೆಗೆ ಕಾಣಿಸಿಕೊಂಡ. ಹೋರೇಬ್ ಬೆಟ್ಟ, ಇದನ್ನು ಸೀನಾಯಿ ಪರ್ವತ, ದೇವರ ಬೆಟ್ಟ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡ್ತದೆ. ಈ ಹೋರೇಬ್ ಪರ್ವತದಲ್ಲಿ ಅಥವಾ ಹೋರೇಬ್ ಬೆಟ್ಟದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ತನ್ನನ್ನು ತಾನೇ ಪ್ರಕಟಿಸಿಕೊಂಡು ಅವನಿಗೆ ಒಂದು ದೌತ್ಯವನ್ನ, ಒಂದು ಕೆಲಸವನ್ನ ಒಪ್ಪಿಸುವಂತದಾಗಿ ನೋಡ್ತೇವೆ. ಆ ಕೆಲಸ ಅನ್ನುವಂಥದ್ದು ಐಗುಪ್ತದಲ್ಲಿ ಫರೋಹನನಿಗೆ ದಾಸರಾಗಿರುವಂತಹ ಇಬ್ರಿಯರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗುವಂಥದ್ದು ಅತ್ಯಂತ ದೊಡ್ಡ ಜವಾಬ್ದಾರಿ. ಹೊಸ ಒಡಂಬಡಿಕೆಯಲ್ಲಿ ಪ್ರತಿ ಕ್ರೈಸ್ತನಿಗೂ ಕೊಡಲ್ಪಟ್ಟಂತಹ ಈ ಒಂದು ಕೆಲಸ. ಯೇಸು ಸ್ವಾಮಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಆತನು ತನ್ನ 11 ಮಂದಿ ಶಿಷ್ಯರನ್ನ ಕರೆದು ಅವರಿಗೆ ಹೇಳಿರುವಂತಹ ಮಾತು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿ, ಹಳೇ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ಯೆಹೋವನು ಮೋಶೆಗೆ ಒಂದು ದೌತ್ಯವನ್ನು ಕೊಡ್ತಾ ಇದ್ದಾನೆ. ಐಗುಪ್ತದಲ್ಲಿ ದಾಸತ್ವದಲ್ಲಿ ಇರುವಂತಹ ನನ್ನ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡಿ ನೀನು ಕಾನಾನ್ ದೇಶಕ್ಕೆ ಅವರನ್ನ ನಡೆಸ್ಕೊಂಡು ಹೋಗ್ಬೇಕು. ಅದು ಹೇಳಿದಂಥದ್ದು ಹೋರೇಬ್ ಬೆಟ್ಟದಲ್ಲಿ. ಸೊ ಹೀಗೆ ಆದುದರಿಂದ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ಈ ಬೆಟ್ಟದಲ್ಲಿ ನೀವು ನನ್ನನ್ನ ಆರಾಧನೆ ಮಾಡ್ತೀರಾ. ಇಟ್ ಇಸ್ ಅ ರಿಮೆಂಬರಿಂಗ್. ನೋಡಿ, ಈ 3ನೇ ಅಧ್ಯಾಯವನ್ನ, ವಿಮೋಚನಾ ಕಾಂಡ 3ನೇ ಅಧ್ಯಾಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಯೆಹೋವನು ಮೋಶೆಗೆ
ಪ್ರತ್ಯಕ್ಷನಾಗಿ ಹೇಳುವಂಥದ್ದು 6ನೇ ವಾಕ್ಯ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು. ಸತ್ಯವೇದದಲ್ಲಿ ನಾನು ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಬರೆದಿರುವಂತಹ ವಾಕ್ಯ ಪ್ರಯೋಗಗಳನ್ನ ಅನೇಕ ಸ್ಥಳಗಳಲ್ಲಿ ನಾವು ಕಾಣ್ತೇವೆ. ಪ್ರತ್ಯೇಕವಾಗಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ, ಅದೇ ರೀತಿಯಾಗಿ ಕೆಲವು ಭಾಗಗಳಲ್ಲಿ ಈ ರೀತಿ ನಾನು ಅಬ್ರಹಾಮನ ದೇವರು, ಇಸಹಾಕನ ದೇವರು, ಯಾಕೋಬನ ದೇವರು ಎಂಬ ಪದ ಪ್ರಯೋಗವನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನಾನು ನಿನ್ನ ತಂದೆಯಾದ ತಂದೆಯ ದೇವರು. ಯಾರು? ಮೋಶೆಯ ತಂದೆ ಅಮ್ರಾನನು. ಇಲ್ಲಿ ದೇವರು ಯೆಹೋವನು ಹೇಳುವಂಥದ್ದು, ನಾನು ನಿನ್ನ ತಂದೆಯಾದ ಅಮ್ರಾಮನ ದೇವರು. ಈಗ ಹೇಳುವುದಕ್ಕೆ ಕಾರಣ, ಅಮ್ರಾಮನು ಯೆಹೋವನಿಗೆ ಭಯಭಕ್ತಿಯುಳ್ಳವನಾಗಿ ಜೀವಿಸಿದ್ದ ವ್ಯಕ್ತಿಯಾದದ್ದರ ಫಲವಾಗಿ. ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯದಲ್ಲಿ ಮೋಶೆ ಐಗುಪ್ತ ದೇಶದಲ್ಲಿ ಹುಟ್ಟಿದಾಗ ಪರಿಸ್ಥಿತಿಗಳು ಎಲ್ಲವೂ ಸುಖಕರವಾಗಿರಲಿಲ್ಲ. ಅಂದಿನ ಫರೋಹ ಅತಿ ತೀಕ್ಷ್ಣವಾದಂತಹ ಒಂದು ರಾಜಾಜ್ಞೆಯನ್ನು ಹೊರಡಿಸಿದ. ಅದೇನೆಂದರೆ, ಇಬ್ರಿಯರಿಗೆ ಹುಟ್ಟುವಂತಹ ಎಲ್ಲ ಗಂಡು ಮಕ್ಕಳನ್ನ ನೈಲ್ ನದಿಯಲ್ಲಿ ಹಾಕಬೇಕು. ಆದರೆ ಮೋಶೆಯ ತಂದೆಯಾದಂಥ ಅಮ್ರಾಮನು ಮತ್ತು ಆತನ ತಾಯಿಯಾದ ಯೋಖೇಬೇದಳು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಾಕ್ಯದ ಪ್ರಕಾರ, ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಮಗುವನ್ನ ಸಂರಕ್ಷಿಸಿದರು. ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ನಾನು ನಿನ್ನ ತಂದೆಯಾದ ದೇವರು ಎಂಬುದಾಗಿ ಹೇಳುವುದಕ್ಕೆ ಕಾರಣ, ಮೋಶೆಯ ತಂದೆಯಾದ ಅಮ್ರಾಮನು ರಾಜಾಜ್ಞೆಯು ಬಹು ತೀಕ್ಷ್ಣವಾಗಿದ್ದಾಗಲೂ ರಾಜಾಜ್ಞೆಗೆ ಭಯಪಡದೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ದೇವರು ತಮಗೆ ಕೊಟ್ಟಂತಹ ಬಹುಮಾನವನ್ನ ಸಂರಕ್ಷಣೆ ಮಾಡ್ದ. ಇದರ ಫಲವಾಗಿ ಹೇಳುವಂಥದ್ದು, ನಾನು ನಿನ್ನ ತಂದೆಯಾದ ದೇವರು. ಪ್ರಿಯರೇ, ನಮ್ಮ ಮಕ್ಕಳನ್ನ ನೋಡಿ ಅಥವಾ ನಮ್ಮ ಮಕ್ಕಳಿಗೆ ದೇವರು ಹೇಳ್ತಾನ, ನಾನು ನಿನ್ನ ತಂದೆಯಾದ ದೇವರು ಎಂಬುದಾಗಿ. ಅಂತಹ ಒಂದು ಜೀವಿತವನ್ನು ನಾವು ಜೀವಿಸ್ತಿದ್ದೇವ. ನನಗೆ 3 ಜನ ಮಕ್ಕಳಿದ್ದಾರೆ. ನಾನು ಅಮ್ರಾಮನ ದೇವರು. ಇಲ್ಲಿ 2 ವಿಚಾರವನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಪ್ರಿಯರೇ. ಹಿಂದಿನ ನಮ್ಮ ಶಾಪ ಅನ್ನುವಂಥದ್ದು, ಅದಕ್ಕೆ ಬೇರೆ ಪದ ಇದೆ, ನನಗೆ ಗೊತ್ತಿಲ್ಲ. ಶಾಪ. ನಾವು ಅಬ್ರಹಾಮನ ಕುರಿತಾಗಿ, ಮೋಶೆಯ ಕುರಿತಾಗಿ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಇವರ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಏನು ಬರದಿದೆ ಎಂಬ ವಿಚಾರವನ್ನ ಜನರಿಗೆ ತಿಳಿಸದೇ ಇರುವಂಥದ್ದು. ಪ್ರತ್ಯೇಕವಾಗಿ ನಾವು ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಬಹಳ ಉದ್ದುದ್ದವಾಗಿ ಪ್ರಸಂಗ ಮಾಡ್ತೇವೆ. ಅಬ್ರಹಾಮನ ಆಶೀರ್ವಾದ. ನಮ್ಮೆಲ್ಲರ ಉದ್ದೇಶ ಈ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಮಾತ್ರ. ಆದರೆ ಈ ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ನಾವು ಪ್ರಸಂಗಿಸುವಾಗ ಅಬ್ರಹಾಮನ ಕುರಿತಾಗಿ ಪವಿತ್ರಾತ್ಮನು ಹೊಸ ಒಡಂಬಡಿಕೆಯ ಬರಹಗಾರನಾದಂತಹ ಇಬ್ರಿಯ ಪತ್ರಿಕೆಯ ಮೂಲಕ ಹೇಳಿಸಿರುವ ಮಾತುಗಳನ್ನ ಜನರಿಗೆ ಹೇಳದೆ ನಾವು ಅದನ್ನ ಮುಚ್ಚಿಡುವಂತವರಾಗಿದ್ದೇವೆ.
ನಿಜವಾಗಲೂ ಇದು ಬಹಳ ದುಃಖಕರವಾದಂತಹ ಒಂದು ಸಂಗತಿ. ಸೊ ನೋಡಿ, ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದು, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ರಿಂದ 10 ವಾಕ್ಯ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ಇದು ನಾವು ಹೇಳ್ತೇವೆ, ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಇಂಪಾರ್ಟೆಂಟ್ ವಾಕ್ಯ, ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ಅಂದ್ರೆ ಅಬ್ರಹಾಮನನ್ನ ದೇವರು ಕರೆದಾಗ ಅಬ್ರಹಾಮ ಹೊರಟು ಬಂದ. ನಾವು ಅದೇ ಹೇಳ್ತಾ ಇದ್ದ, ನಾವು ಹೇಳುವಂತ ಸತ್ಯ, ದೇವರು ಕರೆದ್ರೆ ನಾವು ಹೊರಟು ಬಂದ. ಅಂದ್ರೆ ನಾವು ಹೇಳುವಂಥದ್ದು, ದೇವರು ಅಬ್ರಹಾಮನನ್ನ ಕರೆದ, ದೇವರು ಅಬ್ರಹಾಮನನ್ನ ಆಶೀರ್ವಾದ ಮಾಡ್ದ. ಆದ್ರೆ ಅಬ್ರಹಾಮನು ಈ ಲೌಕಿಕವಾದ ಆಶೀರ್ವಾದದ ಮೇಲೆ ತನ್ನ ಗಮನವನ್ನ ಕೇಂದ್ರೀಕರಿಸದೆ, ಅಬ್ರಹಾಮನಿಗೆ ಬೇಕಾದರೆ ಅರಮನೆಯನ್ನ ಕಟ್ಟಿ ವಾಸಿಸಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಅಬ್ರಹಾಮನು ಘನವಂತನಾಗಿದ್ದನು. ಆದರೆ ಅಬ್ರಹಾಮನಾಗಲಿ, ಅಬ್ರಹಾಮನ ಮಗನಾದ ಇಸಾಕನಾಗಲಿ, ಅವನ ಮೊಮ್ಮಗನಾದಂತಹ ಯಾಕೋಬನಾಗಲಿ ಈ ಲೋಕದಲ್ಲಿ ಅರಮನೆಯನ್ನ ಕಟ್ಟಿ ವಾಸಿಸದೆ ದೇವರು ನಿರ್ಮಿಸಿದಂತಹ ಆ ನಗರಕ್ಕೋಸ್ಕರವಾಗಿ ಕಾಯುತ್ತಾ ಡೇರೆಗಳಲ್ಲಿ ವಾಸ ಮಾಡಿದ್ರು. ಸೊ ಈ ಸತ್ಯವನ್ನ ನಾವು ಬಚ್ಚಿಟ್ಟು ಕೇವಲ ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಹೇಳಿ ಜನರನ್ನ ಮಂಕು ಬುದ್ಧಿ ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿ ಕ್ರೈಸ್ತನ ಉದ್ದೇಶ ಅಬ್ರಹಾಮನ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಬೇಕಷ್ಟೇ, ಮುಗಿತು. ಆದರೆ ಅಬ್ರಹಾಮನು ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು ಎಂಬ ಆಧ್ಯಾತ್ಮಿಕ ಸತ್ಯವನ್ನ ನಾವು ಮುಚ್ಚಿಡುವಂತವರಾಗಿದ್ದೇವೆ. ಇದು ಒಂದು ಭಾಗ. ಸೊ ಎರಡನೇ ಭಾಗ, ಮೋಶೆಯ ನಾಯಕತ್ವದ ಗುಣ. ನಾವೆಲ್ಲರೂ ಮೋಶೆ ರೀತಿಯಲ್ಲಿ ಆಗಬೇಕು. ಸೊ ನಮ್ಮೆಲ್ಲರ ಆಸೆ, ಐ ಶುಡ್ ಬಿ ಲೈಕ್ ಇ ಮೋಸಸ್. ಆದರೆ ಮೋಶೆಯ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಇದೇ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದ 24ರಿಂದ ವಾಕ್ಯಗಳಲ್ಲಿ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಗಳಿಗಿಂತಲೂ ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಅವನು ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಮೋಶೆಯ ನಾಯಕತ್ವವನ್ನು ನಾವು ಪ್ರಸಂಗಿಸುವಾಗ ಮೋಶೆ ತ್ಯಜಿಸಿದಂತಹ ಕಾರ್ಯಗಳನ್ನು ನಾವು ಜನರಿಂದ ಮುಚ್ಚುವಂತವರಾಗಿದ್ದೇವೆ. ಕಾರಣ ನಮ್ಮ ಉದ್ದೇಶ, ಪ್ರಸಂಗಿಸುವಂತವರ ಉದ್ದೇಶ ಕಷ್ಟವನ್ನು ಅನುಭವಿಸುವಂಥದ್ದಲ್ಲ. ಈ ಲೋಕದಲ್ಲಿ ಸಿಕ್ಕುವಂತ ಎಲ್ಲವನ್ನ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. ಇವೆರಡು ಇದರ ಮಧ್ಯದಲ್ಲಿ ಹೇಳಿದಂತ ಒಂದು ಕಾರ್ಯಗಳು ಮಾತ್ರ. ಸೊ ನಮ್ಮ ವಿಚಾರ ಮೋಶೆ ಜೀವಿತ ನೋಡಿ, ದೇವರು ಮೋಶೆಯನ್ನ ಒಂದು ಕರೆದು ಒಂದು ದೌತ್ಯವನ್ನ ವಹಿಸಿ
ಅವರಿಗೆ ದೃಢವಾಗಿ ಹೇಳಿರುವಂಥದ್ದು. ಸೊ ನೀವು ಈ ಬೆಟ್ಟದಲ್ಲಿ ದೇವರನ್ನ ಆರಾಧಿಸುತ್ತೀರಿ. ಆರಾಧನೆ ನಮ್ಮನ್ನ ನೆನಪು ಮಾಡ್ತದೆ. ವೇರ್ ವಿ ಆರ್, ನಾವೆಲ್ಲಿದ್ವಿ, ಎಲ್ಲಿ ಬಂದ್ವಿ. ಪ್ರತಿ ಭಾನುವಾರ ಅಥವಾ ಪ್ರತಿದಿನ ದೇವರನ್ನ ಆರಾಧಿಸುವಾಗ ನಾವುಗಳು ನೆನಪು ಮಾಡ್ಕೊಳ್ಬೇಕು, ವೇರ್ ಐ ವಾಸ್, ನಾವು ವೇರ್ ಐ ಆಮ್, ನಾನು ಎಲ್ಲಿದ್ದೆ, ಎಲ್ಲಿಗೆ ಬಂದೆ. ಆದರೆ ಇದರ ಮಧ್ಯದಲ್ಲಿ ನಾವು ಒಂದು ಯೋಚನೆ ಮಾಡಬೇಕು, ಯಥಾರ್ಥವಾಗಿ ಪವಿತ್ರತೆಯಲ್ಲಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಂತವರಾಗಿದ್ದೇವಾ? ಆರಾಧನೆ ಅನ್ನುವಂಥದ್ದು ಕೇವಲ ಶಬ್ದ ಕೋಲಾಹಲಗಳಲ್ಲ. ಆರಾಧನೆ ನಮ್ಮ ವಿಮೋಚನೆಯನ್ನು ನೆನಪು ಮಾಡ್ತದೆ. ನೋಡಿ, ವಿಮೋಚನಾ ಕಾಂಡ 19ನೇ ಅಧ್ಯಾಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ ನೋಡ್ತೇವೆ. ಐಗುಪ್ತರು ಹೊರಟು ಬಂದು 3ನೇ ತಿಂಗಳಲ್ಲಿ ಸೀನಾಯಿ ಪರ್ವತವನ್ನ ತಲುಪಿದ್ರು. ಸೊ ಅಲ್ಲಿ ದೇವರು ಅವರಿಗೆ ಪ್ರತ್ಯಕ್ಷನಾದ, ಅಲ್ಲಿ ಅವರಿಗೆ ದಶಾಜ್ಞೆಯನ್ನ ಕೊಟ್ಟ, ಅಲ್ಲಿ ದೇವರು ದೇವರಲ್ಲಿ ದೇವದರ್ಶನ ಗುಡಾರವನ್ನ ಕಟ್ಟುವುದಕ್ಕೆ ಅದರ ಒಂದು ಪದ್ಧತಿಯನ್ನು ಆವಿಷ್ಕರಿಸ್ತಾ, ಅಲ್ಲಿ ಯಜ್ಞ ಯಾಗಾದಿಗಳ ಕುರಿತಾಗಿ ಹೇಳ್ದ, ಅಲ್ಲಿ ಯಾಜಕರನ್ನ ಅವರಿಗೋಸ್ಕರವಾಗಿ ಬೇರ್ಪಡಿಸ್ತಾ, ಅಲ್ಲಿ ದೇವರನ್ನ ಆರಾಧನೆ ಮಾಡಿದ್ರು. ಎಲ್ಲಿ, ಯಾವ ಸ್ಥಾನದಲ್ಲಿ ದೇವರು ಮೋಶೆಗೆ ಹೇಳಿದ್ರು, ನೀನು ಜನರನ್ನ ಐಗುಪ್ತದಿಂದ ಕರೆತಂದಾಗ ಈ ಬೆಟ್ಟದಲ್ಲಿ ದೇವರನ್ನ ಆರಾಧಿಸ್ತೀರಿ ಎಂಬುದಾಗಿ ಆ ಕಾರ್ಯವನ್ನ ದೇವರು ಏನ್ ಮಾಡ್ದ, ಪೂರ್ತೀಕರಿಸ್ತಾ. ಆರಾಧನೆ ಅನ್ನುವಂಥದ್ದು ನಮ್ಮ ಬಿಡುಗಡೆಯನ್ನ, ನಮ್ಮ ವಿಮೋಚನೆಯನ್ನ ನೆನಪು ಮಾಡುವಂಥದ್ದು. ಪ್ರಿಯರೇ, ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವಾಲಯಕ್ಕೆ ನಾವು ಸೇರಿ ಬರುವಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು, ನಾನು ಎಲ್ಲಿದ್ದೆ, ಎಲ್ಲಿ ಬಂದೆ, ನಾನು ಎಲ್ಲಿರ್ಬೇಕಾಗಿತ್ತು, ದೇವರು ನನ್ನ ಇಲ್ಲಿ ಕರ್ಕೊಂಬಂದಿರುವಾಗ ಆ ಕರೆಯುವಿಕೆಗೆ ಯೋಗ್ಯನಾಗಿ ನಾನು ಜೀವಿಸ್ತಾ ಇದ್ದೇನೆ ಇಲ್ವಾ? ಇದು ಆರಾಧನೆ ನಮ್ಮನ್ನು ನೆನಪು ಮಾಡುವಂಥದ್ದಾಗಿದೆ. ಸೊ ಆರಾಧನೆ ಎರಡನೇದು ನಮಗೆ ಬಲವನ್ನ, ಶಕ್ತಿಯನ್ನ ಕೊಡುವಂಥದ್ದು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ ಅದರ 25ರಿಂದ 34 ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಧ್ಯರಾತ್ರಿ ಪೌಲಶೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು, ಕದಗಳೆಲ್ಲ ತೆರೆದವು. ನೋಡಿ, ಪೌಲನು ತನ್ನ 2ನೇ ಸುವಾರ್ಥ ಪ್ರಯಾಣವನ್ನ ಪ್ರಾರಂಭಿಸುವುದಕ್ಕೆ ತೀರ್ಮಾನಿಸ್ತಾನೆ. ತನ್ನ ಮೊದಲ ಸುವಾರ್ಥ ಪ್ರಯಾಣವನ್ನ ಪೂರ್ತಿಗರಿಸಿದ ನಂತರವಾಗಿ 2ನೇ ಸುವಾರ್ಥ ಪ್ರಯಾಣವನ್ನ ಮಾಡಬೇಕೆಂಬುದಾಗಿ ಆತ ತೀರ್ಮಾನ ಮಾಡ್ದ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ ಅದರ 36ರಿಂದ ಕಲಿಬೇಕಾದ್ರೆ ಗೊತ್ತಾಗ್ತದೆ. ಸೊ ಹಿಂಗಿರ್ಬೇಕಾದ್ರೆ 2ನೇ ಪ್ರಯಾಣವನ್ನ ಪ್ರಾರಂಭಿಸಬೇಕು. ಅಲ್ಲಿ ಪೌಲ ಬಾರ್ನಬರ ಮಧ್ಯದಲ್ಲಿ ಕೆಲವು ಕಸಿಬಿಸಿಗಳು ಉಂಟಾಗ್ತಾ ಇದೆ. ಸೊ ನಂತರವಾಗಿ ಪೌಲ ಏನ್ ಮಾಡ್ತಾನೆ, ಬಾರ್ನಬನಿಗೆ ಬದಲಾಗಿ ಸೀಲನನ್ನ ಆರಿಸಿಕೊಂಡು ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದ ಕೆಲವು ದಿನಗಳು ಅಥವಾ ಕೆಲವು ವಾರಗಳ ನಂತರ ಅವರಿಗೆ ಒಂದು ದರ್ಶನ ಆಯಿತು. ಸೊ ನೀವು ಮೆಕೊದೋನಿಯಕ್ಕೆ ಹೋಗಬೇಕು, ಮೆಕೊದೋನಿಯದಲ್ಲಿ ಸುವಾರ್ತೆಯನ್ನು ಸಾರಬೇಕು. ಸೊ ದರ್ಶನವನ್ನ ಕಂಡಂತಹ ಪೌಲ, ಸೊ ದೇವರು ಮೆಕೊದೋನಿಯದವರಿಗೆ ಸುವಾರ್ತೆಯನ್ನ ಸಾರಬೇಕೆಂದು ನಿಶ್ಚಯಿಸಿದಾನೆ ಎಂದು ದೃಢಪಡಿಸಿಕೊಂಡು ಅವನು ಏನ್ ಮಾಡ್ದ, ಮೆಕೊದೋನಿಯದ ಪಟ್ಟಣವಾದ ಫಿಲಿಪ್ಪಿ ಪಟ್ಟಣಕ್ಕೆ ಬಂದ. ಪೌಲ ಶೀಲರ ಆಗಮನ, ಪೌಲ ಶೀಲರು ಮೆಕೊದೋನಿಯದ ಫಿಲಿಪ್ಪಿ ಪಟ್ಟಣಕ್ಕೆ ಬಂದಂಥದ್ದು ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಆದಾಯಕ್ಕೆ ಕುಂಠಿತವಾಗಿ ಮಾರ್ಪಟ್ಟಿತು.
ಅದರ ಹಿನ್ನೆಲೆಯನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನೇನ್ ಮಾಡಿದ್ದ, ಒಬ್ಬ ಮಂತ್ರವಾದಿನಿಯನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಆಕೆಯ ಮೂಲಕ ಜನರಿಗೆ ಕಣಿಯನ್ನ ಏಳಿಸುತ್ತಾ, ಇವತ್ತು ನಾವು ನೋಡ್ತೀವಿ ಕಣಿ ಹೇಳುವಂತಹ ಅನೇಕರನ್ನ ದಾರಿಯ ಮಗಳಲ್ಲಿ ಕಾಣ್ತೇವೆ. ಇದು ಇವತ್ತೆಲ್ಲ ಆಗಿನ ಕಾಲದಲ್ಲಿ ಇದ್ದಂತ ವಿಚಾರ ಇದು. ಸೊ ಈ ವ್ಯಕ್ತಿ ಈ ಮಂತ್ರವಾದಿನಿಯ ಮೂಲಕ ಜನರಿಗೆ ಕಣಿಯನ್ನ ಹೇಳಿ ಆದಾಯವನ್ನ ಸಂಪಾದನೆ ಮಾಡ್ತಾ ಇದ್ದ. ಸೊ ಪ್ರತಿಯೊಬ್ಬರು ಈಕೆಯ ಬಳಿಗೆ ಹೋಗ್ತಾ ಇದ್ರು ಕಣಿ ಕೇಳೋದಕ್ಕೆ. ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ, ಏನಾದರೂ ವಸ್ತುವನ್ನ ಇಸ್ಕೊಬೇಕಾದ್ರೆ ಮೊದಲು ಏನ್ ಮಾಡ್ತಾ ಇದ್ರು, ಕಣಿ ಕೇಳ್ತಾರೆ. ಇವತ್ತು ಅದು ನಮ್ಮಲ್ಲಿ ಪರಿಪಾಠ ಇರುವಂಥದ್ದು, ಕ್ರೈಸ್ತರಲ್ಲಿಯೂ ಇದು ಹೆಚ್ಚಾಗಿ ಇದೆ. ಆದರೆ ಪೌಲ ಸೀಲರು ಈ ಪಟ್ಟಣಕ್ಕೆ ಬಂದಾಗ ಈ ಕಣಿ ಹೇಳುವಂತಹ ಹೆಣ್ಣು ಮಗಳು ಇವರನ್ನ ನೋಡಿ ಹೀಗೆ ಹೇಳಿದ್ಲು, ಇವರು ಪರಾತ್ಪರನ ದೇವರ ದಾಸರು, ಈ ಮನುಷ್ಯರು ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ. ಸೊ ಇಲ್ಲಿ ಒಂದು ವಿಚಾರ, ಮತ್ತೆ ಕ್ರೈಸ್ತರಾದಂತಹ ನಮ್ಮ ದುರ್ಗತಿ ಏನಂತ ಹೇಳಿದ್ರೆ, ಇವತ್ತು ನಮಗೆ ರಕ್ಷಣೆಯ ಸಂದೇಶ ಬೇಡ, ಪಾಪ ಕ್ಷಮಾಪಣೆಯ ಸಂದೇಶ ಬೇಡ, ಪವಿತ್ರತೆಯ ಸಂದೇಶ ಬೇಡ, ಬೇರ್ಪಡಿಸುವಿಕೆಯ ಸಂದೇಶ ಬೇಡ, ಪರಲೋಕ ರಾಜ್ಯದ ಸಂದೇಶ ಬೇಡ, ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿರುವಂಥ ಸಂದೇಶ ಬೇಡ. ಸೊ ನಮಗೆ ಬೇಕಾಗಿರುವಂಥದ್ದು ಕಣಿ ಮಾತ್ರ. ಇಲ್ಲಿ 10 ರೂಪಾಯಿ ಕಾಣಿಕೆ ಕೊಟ್ರೆ ನನ್ನ ಮಗನಿಗೆ ಏನ್ ಲಾಭ ಸಿಕ್ಕುತ್ತೆ, ಇಲ್ಲಿ ಜೋರಾಗಿ ಕೈ ಹೊಡೆದ್ರೆ ನನ್ನ ವೀಸಾ ಪ್ರೊಸೆಷನ್ ಏನಾಗುತ್ತೆ. ನೋಡಿ, ಒಬ್ಬ ಮಂತ್ರವಾದಿನಿ ಸ್ತ್ರೀ ಹೆಣ್ಣು ಮಗಳು ಪೌಲ ಸೀಲರನ್ನ ನೋಡಿ ಹೇಳುವಂಥದ್ದು, ಇವರು ಪರಾತ್ಮರನ ದಾಸರು, ಇವರು ರಕ್ಷಣೆಯ ಮಾರ್ಗವನ್ನು ತಿಳಿಸ್ತಾರೆ. ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 17ನೇ ವಾಕ್ಯ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದ. ಮನುಷ್ಯನಿಗೆ ಬೇಕಾದಂಥದ್ದು ಆತ್ಮರಕ್ಷಣೆಯ ಸಂದೇಶವಾಗಿತ್ತು. ಆದರೆ ಇವತ್ತು ಕ್ರೈಸ್ತರಾಗಿರುವಂತಹ ಅನೇಕ ಪ್ರವಾದಿಗಳು ರಕ್ಷಣೆಯ ಸಂದೇಶಕ್ಕೆ ಬದಲಾಗಿ ಕಣಿ ಹೇಳುವಂತವರಾಗಿ ಮಾರ್ಪಟ್ಟಿದ್ದಾರೆ. ಇಂತಹ ದುರ್ದೈವ ಕ್ರೈಸ್ತರಿಗೆ ಬರಬಾರದಾಗಿತ್ತು. ಸೊ ಈಕೆ ಹೇಳುವಂಥದ್ದು, ಇವರು ಪರಾತ್ಮನ ದೇವರ ಮಕ್ಕಳು. ಸೊ ಪೌಲ ಏನ್ ಮಾಡ್ದ, ಈಕೆಯಲ್ಲಿದ್ದಂಥ ದೆವ್ವವನ್ನ ಗದರಿಸಲು ಆ ದೆವ್ವ ಆಕೆಯನ್ನ ಬಿಟ್ಟು ಹೋಗಿತ್ತು. ಇದರ ಫಲವಾಗಿ ಆಕೆಯಿಂದ ಕಣಿ ಹೇಳುವುದಕ್ಕೆ ಸಾಧ್ಯವಿಲ್ಲದೆ ಆಯಿತು. ಅಂದ್ರೆ ಕಣಿ ಹೇಳುವಂಥವರು ದೆವ್ವದ ಸಹಾಯದಿಂದ. ಇದು ನಾವು ಅಂಡರ್ಲೈನ್ ಮಾಡಿ ಇಟ್ಕೊಬೇಕು. ರಕ್ಷಣೆಯ ಮಾರ್ಗವನ್ನ ಸಾರುವಂತವರು ದೇವರ ಪವಿತ್ರಾತ್ಮನಿಂದ ಅಷ್ಟೇ ಮುಗಿತು. ಸೊ ಯಾವಾಗ ಈಕೆಯಲ್ಲಿದ್ದ ದೆವ್ವವು ಈಕೆಯನ್ನ ಬಿಟ್ಟು ಹೋಯಿತು, ಈಕೆಯ ಯಜಮಾನನ ವರಮಾನಕ್ಕೆ ಏನಾಯ್ತು, ಕುಂಠಿತ ಆಯಿತು. ಸೊ ಇದರ ಫಲವಾಗಿ
ಈತ ಏನ್ ಮಾಡ್ದ? ಪೌಲ ಶೀಲರ ಮೇಲೆ ಇಲ್ಲ ಸಲ್ಲದ ಅಪವಾದನೆಯನ್ನ ಹೋರಿಸಿ ಇವರನ್ನ ಸೆರೆಮನೆಗೆ ಹಾಕಿಸ್ದ. ಸೊ ಇವತ್ತು ಅಷ್ಟೇ ಪ್ರಿಯರೇ, ಯಥಾರ್ಥವಾದಂತಹ ಸಂದೇಶ ಅನೇಕರಿಗೆ ಕಸಿ ಬಿಸಿಯನ್ನು ಉಂಟು ಮಾಡ್ತದೆ. ರಕ್ಷಣೆಯ ಸಂದೇಶ ಅನೇಕರಿಗೆ ಅವರ ಬುಡವನ್ನು ಅಲ್ಲಾಡಿಸ್ಬಿಡ್ತದೆ. ಸೊ ನೋಬಡಿ ವಾಟ್ಸ್ ದಟ್. ಪ್ರತ್ಯೇಕವಾಗಿ ದೇವರ ಸೇವಕರುಗಳಿಗೆ ಇದು ಬೇಕಾಗಿಲ್ಲ. ಯೇಸು ಸ್ವಾಮಿ ಫರಿಸಾಯರನ್ನ ನೋಡಿ ಹೇಳ್ದ, ಸೊ ನೀವು ಪರಲೋಕಕ್ಕೆ ಹೋಗೋದಿಲ್ಲ, ಈ ಜನರನ್ನು ಸಹ ನೀವು ಪರಲೋಕಕ್ಕೆ ಬಿಡೋದಿಲ್ಲ. ಕಾರಣ ಇವರಿದ್ರೇನೆ ಇವರಿಗೆ ಆಟ ನಡೆಯೋದು. ಇಲ್ಲ ಸಲ್ಲದ ಆಶೀರ್ವಾದವನ್ನು ಹೇಳಿ ಅವರಿಂದ ಹಣ ಪೀಕೋದಕ್ಕಾಗೋದು. ಇವತ್ತು ಹಣವನ್ನ ಪೀಕುವುದಕ್ಕೆ ಅನೇಕರು ಬಿಳಿ ವಸ್ತ್ರವನ್ನು ಹಾಕಿ ನಮ್ಮ ಸುತ್ತಲೂ ಸಂಚರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನೋಡಿ, ಇಲ್ಲಿ ಆಕೆಯಲ್ಲಿದ್ದಂತಹ ದೆವ್ವ, ಆಕೆಯಲ್ಲಿದ್ದಂತಹ ಮಂತ್ರವಾದ ಶಕ್ತಿ ಆಕೆಯನ್ನ ಬಿಟ್ಟು ಹೋದಾಗ ಆಕೆಯಿಂದ ಕಣಿ ಏಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದರ ಫಲವಾಗಿ ಅವನ ವರಮಾನಕ್ಕೆ ಕುಂಠಿತ ಆಯಿತು. ಆತ ಏನ್ ಮಾಡ್ದ? ಇವರನ್ನ ಸೆರೆಮನೆಗೆ ಹಾಕ್ತ. ಪೌಲ ಶೀಲರು ಚಟಿಗಳಿಂದ ಒಡೆಯಲ್ಪಟ್ಟವರಾಗಿ, ಕೈಕಾಲುಗಳನ್ನ ಬಂಧಿಸಲ್ಪಟ್ಟವರಾಗಿ ಆ ಸೆರೆಮನೆಯಲ್ಲಿ ಬಿದ್ದಿರುವಾಗ ಆ ರಾತ್ರಿ ಅವರು ಪ್ರಾರ್ಥಿಸಿ ದೇವರ ಸ್ತುತಿ ಪದಗಳನ್ನು ಆಡುವುದಕ್ಕೆ ಪ್ರಾರಂಭಿಸಿದಾಗ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರ ಕದಲಿಸಲ್ಪಟ್ಟಿತು, ಕದಗಳು ತೆರೆಯಲ್ಪಟ್ಟವು, ಕೈ ಕಾಲುಗಳಿಗೆ ಹಾಕಿದಂತಹ ಕೊಳಗಳು ಕಳಚಿ ಹೋದವು. ನೋಡಿ, ನಿಜವಾದ ಆರಾಧನೆ ಅವರ ಜೀವಿತದಲ್ಲಿ ಒಂದು ಶಾರೀರಿಕವಾದ ಬಿಡುಗಡೆಯನ್ನು ಕೊಡ್ತು. ಸೊ ನಾವಾಗಿದ್ರೆ ಯಾರಿಗೂ ಹೇಳ್ದಂಗೆ ಹೋಗ್ಬಿಡ್ತಿದ್ವಿ, ದೇವರು ನನ್ನನ್ನು ಬಿಡುಗಡೆ ಮಾಡ ಅಂತ ಹೇಳ್ಬಿಟ್ಟು. ಆದರೆ ಪೌಲ ಶೀಲರು ಹೋಗಿಲ್ಲ, ಅಲ್ಲೇ ಕೂತಿದ್ದಾರೆ. ದೇ ಆರ್ ಇನ್ ಪ್ರಿಸನ್. ಸೊ ದ ಡೋರ್ ಇಸ್ ಓಪನ್. ಕೈಕಾಲುಗಳು ಬೇಡಿಗಳಿಂದ ಕಳಿಸಲ್ಪಟ್ಟಿವೆ. ಸೊ ದೇ ಕ್ಯಾನ್ ರನ್ ಅವೇ. ಓಡೋಗ್ಬೋದಾಗಿತ್ತು, ಬಟ್ ದೇ ಸ್ಟಿಲ್ ದೇರ್. ಸೊ ನಾವು ಅಲ್ಲಿ ನೋಡುವಂಥದ್ದು ಸೆರೆಮನೆ ಅಧಿಕಾರಿ ಕದಗಳು ತೆರೆಯಲ್ಪಟ್ಟಿರುವುದನ್ನು ನೋಡಿದಾಗ ತನ್ನನ್ನು ತಾನೇ ಕೊಂದುಕೊಳ್ಳುವುದಕ್ಕೆ ತೀರ್ಮಾನ ಮಾಡ್ದ. ಆದರೆ ಪೌಲ ಹೇಳ್ತಾ ಇದ್ದಾನೆ, ಡೋಂಟ್ ಡೂ ದ್ಯಾಟ್. ವಿ ಆರ್ ಹಿಯರ್ ಓನ್ಲಿ. ನಾವಿಲ್ಲೇ ಇದ್ದೀವಿ. ಸೊ ಆ ವಾಕ್ಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಆ ರಾತ್ರಿಯಲ್ಲಿ ಆ ಸೆರೆಮನೆಯ ಯಜಮಾನನು ಮತ್ತು ಅವನ ಕುಟುಂಬ ರಕ್ಷಣೆಯನ್ನ ಹೊಂದ್ಕೊಳ್ತು. ಸೊ ಆರಾಧನೆ, ವಿಮೋಚನೆಯ ಶಕ್ತಿ, ಆರಾಧನೆ ನಮಗೇನು ಕೊಡ್ತದೆ? ಶಕ್ತಿಯನ್ನು ಕೊಡ್ತದೆ. ನಾವು ಪ್ರಾರಂಭದಲ್ಲಿ ನೋಡಿದ್ವಿ, ಆರಾಧನೆ ನಮ್ಮನ್ನು ನೆನಪು ಮಾಡ್ತದೆ, ಬೇರ್ ವಿ ಆರ್. ಅದೇ ರೀತಿ ಆರಾಧನೆ ನಮಗೇನು ಮಾಡ್ತದೆ? ನಾವು ಹಾದು ಹೋಗುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಸೊ ಮೂರನೇದಾಗಿ ನಾವು ನೋಡುವಂಥದ್ದು, ಆರಾಧನೆ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತದೆ, ಸ್ವಸ್ಥತೆಯನ್ನು ಕೊಡ್ತದೆ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಒಂದಾನೊಂದು ದಿನ ಸಬ್ಬತ್ ದಿನದಲ್ಲಿ ಬೋಧನೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ತಾಯಿ 18 ವರ್ಷಗಳಿಂದ ದೆವ್ವದಿಂದ ಬಾಧಿತಳಾಗಿ, ಮೈಯೆಲ್ಲ ರೋಗಗಳಿಂದ ಬಾಧಿಸಲ್ಪಟ್ಟವಳಾಗಿ, 18 ವರ್ಷದಿಂದ ನಡು ಬೊಗ್ಗಿದವಳಾಗಿ ಆ ಯೇಸುವಿನ ಬೋಧನೆಯನ್ನ ಕೇಳಿಸಿಕೊಳ್ಳುತ್ತಿದ್ದಂತಹ ಸಭಿಕರ ಮಧ್ಯದಲ್ಲಿ ಕುಳಿತಿದ್ದಳು. ಎಷ್ಟು ವರ್ಷ? 18 ವರ್ಷ. ಒಂದು ವರ್ಷಕ್ಕೆ 52 ಶನಿವಾರ, 52 ಸಬ್ಬತ್ ದಿನ.
ಅಂದರೆ 18 × 52 ಸುಮಾರು 936 ಸಬ್ಬತ್ ದಿನ ಆಕೆ ತಪ್ಪದೆ ಸಬ್ಬತ್ ದಿನದಲ್ಲಿ ದೇವರನ್ನ ಆರಾಧನೆ ಮಾಡುವಂಥ ಒಬ್ಬ ತಾಯಿ ಎಂಬುದಾಗಿ ನಾನು ನೆನೆಸ್ಕೊತೇನೆ. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಆಕೆ ಬಂದಿದ್ರೆ ಇದಕ್ಕಿಂತ ಮುಂಚೆನೂ ಆಕೆ ಬಂದಿರುವಂಥವಳೆ ಆಗಿದ್ದಾಳೆ. ಹಾಗೆ ಪ್ರಾಯ ನಮಗೆ ಗೊತ್ತಿಲ್ಲ, ಮೋರ್ ದಾನ್ ದಟ್. ಆದ್ರೆ 18 ವರ್ಷದಿಂದ ಆಕೆ ಏನ್ ಮಾಡಿದಾಳೆ? ದೆವ್ವದಿಂದ ಬಾಧಿಸಲ್ಪಟ್ಟವಳಾಗಿ, ನಡು ಬೊಗ್ಗಿದವಳಾಗಿ, ಇದ್ಯಾವುದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸಬ್ಬತ್ ದಿನದಲ್ಲಿ ಬೋಧನೆಯನ್ನ ಕೇಳುವುದಕ್ಕೋಸ್ಕರವಾಗಿ ಆಕೆ ದೇವಾಲಯಕ್ಕೆ ಬಂದಿದ್ದಾಳೆ. ಅಂದು ಯೇಸುವಿನ ಆಗಮನ, ಯೇಸುವಿನ ಬೋಧನೆ, ಯೇಸು ಅಲ್ಲಿ ಬೋಧನೆಯನ್ನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆಕೆಯನ್ನ ನೋಡಿ ಆಕೆಯನ್ನ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ಕೈಗಳನ್ನಿಟ್ಟನು. ಕೂಡಲೇ ಆಕೆ ನೆಟ್ಟಗಾದಳು. ಆರಾಧನೆ ನಿನ್ನ ಜೀವಿತದಲ್ಲಿ ಸ್ವಸ್ಥತೆಯನ್ನು ತರುವಂಥದ್ದಾಗಿದೆ. ನಾವು ಅನೇಕ ವರ್ಷಗಳಿಂದ ಪ್ರಸಂಗಿಸುವಂಥವರು, ಆದರೆ ಇಂತಹ ಒಂದು ಸ್ವಸ್ಥತೆಯನ್ನ ನಮ್ಮ ಪ್ರಸಂಗದ ಮೂಲಕವಾಗಿ ನಾವು ಕಾಣುವುದಕ್ಕೆ ಆಗಿದೆಯಾ? ಆರಾಧನೆ 3 ವಿಚಾರ. ಒಂದು, ನಮ್ಮನ್ನು ನೆನಪಿಸುವಂಥದ್ದಾಗಿದೆ, ವೇರ್ ವಿ ಆರ್, ನಾವೆಲ್ಲಿದ್ವಿ. ಪ್ರತಿ ಆರಾಧನೆಯಲ್ಲಿ ನಾವು ದೇವಾಲಯಕ್ಕೆ ಬರುವಾಗ ನಾವು ನೆನಪು ಮಾಡ್ಕೊಳ್ಬೇಕು, ವೇರ್ ವಿ ಆರ್, ನಾವೆಲ್ಲಿದ್ವಿ, ಈಗ ಎಲ್ಲಿದ್ದೀವಿ. ಈ ಪವಿತ್ರನಾದ ದೇವರನ್ನು ನಾವು ಪವಿತ್ರತೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೇವ. ಸೊ 2, ಆರಾಧನೆ ನಮಗೆ ಪ್ರತಿಕೂಲದ ಮಧ್ಯದಲ್ಲಿ ನಮಗೆ ಬಲವನ್ನು ಕೊಡುವಂಥದ್ದು. ಪೌಲಶೀಲರು ಮಧ್ಯರಾತ್ರಿಯಲ್ಲಿ ಆರಾಧನೆ ಮಾಡಿದ್ರು, ದೇವರು ಅವರಿಗೆ ಬಿಡುಗಡೆಯನ್ನು ಕೊಟ್ಟ, ಧೈರ್ಯವನ್ನು ಕೊಟ್ಟ. 3, ಆರಾಧನೆ ನಮ್ಮ ಜೀವಿತದಲ್ಲಿ ಸ್ವಸ್ಥತೆಯನ್ನು ತರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಪ್ರಿಯ ದೇವಜನರೇ, ನಾವು ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಈ ಅನುಭವಗಳು ನಮ್ಮ ಜೀವಿತದಲ್ಲಿ ಉಂಟು. ದೇವರನ್ನ ಕರೆಯುವಂಥದ್ದು ಒಂದು ಕಾಟಾಚಾರದ ಒಂದು ಪದ್ಧತಿಯಲ್ಲ. ಡೋಂಟ್ ಪ್ಲೇ ವಿತ್ ಗಾಡ್. ನಾನು ಸಾಧಾರಣವಾಗಿ ಹೇಳುವಂಥ ಒಂದು ಮಾತು, ಸೊ ನಾನು ಬದುಕಿರಬೇಕು ಅನ್ನುವಂಥ ದೇವರಿಗೆ ದೊಡ್ಡ ವಿಚಾರ ಅಲ್ಲ. ಸೊ ನಾನು ಬದುಕಬೇಕಾಗಿರುವಂಥದ್ದು ನನ್ನ ಅವಶ್ಯಕತೆ ಅಷ್ಟೇ. ಆದರೆ ಒಂದು, ಯಾವ ಉದ್ದೇಶದಿಂದ ದೇವರು ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ, ಆ ಉದ್ದೇಶವನ್ನು ನಾನು ಪೂರೈಸದೆ ಹೋದರೆ ಐ ಆಮ್ ದ ಲೂಸರ್. ಐ ಆಮ್ ದ ಲೂಸರ್, ನಾಟ್ ಗಾಡ್. ಪ್ರತಿಯೊಬ್ಬರ ಜೀವಿತದ ಕುರಿತಾಗಿ ದೇವರಿಗೆ ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಾವು ಜೀವಿಸ್ತಾ ಇದ್ದೇವ, ಅಥವಾ ಕೇವಲ ಭಾನುವಾರ ಶಬ್ದ ಕೋಲಾಹಲಗಳಿಂದ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಉದ್ವೇಗದಲ್ಲಿ ಕೂಗಾಡಿಕೊಂಡು ನಮಗೆ ನಾವೇ ತೃಪ್ತಿಯನ್ನು ಹೊಂದ್ಕೊಂಡು ಹೋಗ್ತಾ ಇದ್ದೇವ? ಸೊ ನಮ್ಮ ಜೀವಿತದಲ್ಲಿ ವರ್ಷಗಳಿಂದ ನಾವು ಬಂಧಿಸಲ್ಪಟ್ಟವರಾಗಿದ್ದೇವೆ, ಆಧ್ಯಾತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ. ಸೊ ನಮ್ಮ ಆರಾಧನೆಯಲ್ಲಿ ಬಿಡುಗಡೆಯನ್ನು ನಾವು ಕಾಣಬೇಕಾದ್ರೆ ನಮ್ಮ ಜೀವಿತ ದೇವರ ವಾಕ್ಯಕ್ಕೆ ಅನುಸಾರವಾಗಿರಬೇಕು. ನಾವು ಕೇವಲ
ಆಚರಣೆಗೋಸ್ಕರವಾಗಿ ದೇವರನ್ನು ಆರಾಧಿಸುವಂಥವರಾಗಿರಬಾರ್ದು. ಇನ್ನು ಅನೇಕರು ಸಭೆಗಳಿಗೆ ಹೋಗುವಂಥದ್ದು ಕೇವಲ ಆಚರಣೆಗೋಸ್ಕರವಾಗಿ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ಒಂದು ನಿಮಿಷ ಯೋಚನೆ ಮಾಡಿ, ನಮ್ಮ ಜೀವಿತದ ಆರಾಧನೆ ದೇವರು ಮೆಚ್ಚುವಂಥದ್ದಾಗಿದೆಯಾ? ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ನೀನು ನನ್ನ ಜನರನ್ನು ಐಗುಪ್ತದಿಂದ ಕರೆತರುವಾಗ ಈ ಬೆಟ್ಟದಲ್ಲಿ ನನ್ನನ್ನು ಆರಾಧನೆ ಮಾಡ್ತೀರಾ? ದೇವರು ತನ್ನ ಮಾತನ್ನು ನೆರವೇರಿಸಿದ. ಹೌದು ಪ್ರಿಯರೇ, ನಮ್ಮ ದೌತ್ಯ ಅನೇಕರು ಪಾಪದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟವರಾಗಿ ಸೈತಾನನಿಗೆ ದಾಸರಾಗಿ ಜೀವಿಸುತ್ತಿರುವಾಗ ಅಂಥವರನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಈ ದೇವರನ್ನು ಆರಾಧಿಸುವುದಕ್ಕೆ ಅವರನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸುವಂಥದ್ದು. ಅದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿದ್ದೇವೆ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪ್ರೀತಿ ತಂದೆಯಾದ ದೇವರೇ, ಮತ್ತು ನಾವರ್ತಿ ನಮ್ಮಲ್ಲೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಗುಣಾರ್ಥವನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟಂಥ ವಾಕ್ಯ ನಮ್ಮ ಜೀವಿತದಲ್ಲಿ ಅನ್ವರ್ಥವಾಗುವಂತೆ ಕೃಪೆ ಮಾಡು. ಈ ಸಂದರ್ಭದಲ್ಲಿ ಕರ್ತನೆ, ಪ್ರತಿಯೊಬ್ಬರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಹೌದು ಕರ್ತನೆ, ಈ ಒಂದು ಆರಾಧನೆ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗ ನಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದ್ರಿಯ ಸದಾ ಕಾಲದಲ್ಲಿ ಆಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಒಂದು ವಾರ ದೇವರ ಸಾನ್ನಿಧ್ಯ ನಿಮ್ಮ ಜೀವಿತದಲ್ಲಿ ಸದಾಕಾಲವು ನೆಲೆಯಾಗಿರಲಿ ಎಂಬುದಾಗಿ ನಾನು ಆಶಿಸುವಂಥವರಾಗಿದ್ದೇನೆ.